ಶ್ರೀಗುರುಭ್ಯೋ ನಮಃ ಹರಿ ಓಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸತ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ತನುಭಾವಾದಿಡಮೋ ಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणोघाकरारहं वादिराजगुरून् वन्दे हयग्रीवपदाश्रयान् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्वासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्यहरिप्रीतिसुविद्यावादशालिनः इष्टदान्यकष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः हरि ओम् ಭಗವಂತ ಯಾವ ರೀತಿಯಾಗಿ ಗುಣಪೂರ್ಣ, ಅದೇ ರೀತಿಯಾಗಿ ಭಗವಂತನಲ್ಲಿರತಕ್ಕಂತಹ ನಿರ್ದೋಷತ್ವದ ಉಪಪಾದನೆಯನ್ನು ಜಗನ್ನಾಥದಾಸರು ತಮ್ಮ ಮಾತಿನ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲಿ ಹೇಗೆ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ಹೇಳಿದಾಗ ಅದಕ್ಕೆ ಜಗನ್ನಾಥದಾಸರು ಹೇಳುವಂತಹ ದೃಷ್ಟಾಂತಗಳು ಸ್ವಪ್ರಯೋಜನರಹಿತ ಸಕಲೇಷ್ಟಪ್ರದಾಯಕ ಸರ್ವಗುಣಪೂರ್ಣ ಅಪ್ರಮೇಯ ಜರಾಮರಣವರ್ಜಿತ ವಿಗತಶೋಕ ವಿಪ್ರತಮ ವಿಶ್ವಾತ್ಮ ಘೃಣಿ ಸೂರ್ಯ ಪ್ರಕಾಶ ಅನಂತ ಮಹಿಮಾ ಘೃತ ಪ್ರತೀಕಾರಾಧಿತ ಅಂಗ್ರಿಸರೋರ ಚುರರಾಜ. ಆ ಭಗವಂತ ತನಗೆ ಯಾವುದೇ ರೀತಿಯಾಗಿರತಕ್ಕಂತಹ ಪ್ರಯೋಜನವನ್ನು ಇಟ್ಟುಕೊಂಡು ಭಗವಂತ ಈ ಜಗತ್ತನ್ನು ರಚನೆ ಮಾಡಿದ್ದಲ್ಲ. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ್ದು ತನ್ನ ಪ್ರಯೋಜನವಿಟ್ಟುಕೊಂಡು ಎಂಬಂತಹ ಅರ್ಥವನ್ನು ಮಾಡಬಾರದು. ನ ಪ್ರಯೋಜನವತ್ವಾತ್, ಪ್ರಯೋಜನ ಈಶ್ವರ ಪ್ರವೃತ್ತೇ ಸ್ವಪ್ರಯೋಜನ ಹೀನತ್ವಾತ್ ಅಂತ ಹೇಳ್ತಾರೆ. ಭಗವಂತನಿಗೆ ಜಗತ್ತಿನಿಂದ ಏನೋ ಒಂದು ಉಪಕಾರ ಇಲ್ಲ. ಮತ್ತು ಭಗವಂತ ಯಾಕೆ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಕೇಳಿದರೆ ತಾನು ಯಾವುದೇ ರೀತಿಯಾಗಿರತಕ್ಕಂತಹ ಪ್ರಯೋಜನದ ಅಪೇಕ್ಷೆಯನ್ನಿಟ್ಟುಕೊಂಡು ಅಲ್ಲ ಎಂಬಂತಹ ಅರ್ಥವನ್ನು ಹೇಳ್ತಾರೆ. ಸಾಮಾನ್ಯವಾದಂತಹ ಜಗತ್ತಿನಲ್ಲಿ ನಾವು ಅಲ್ಲ ಹೀಗೊಂದು ದೃಷ್ಟಾಂತ ಉಂಟಾ ಅಂತ ಕೇಳಿದರೆ, ಯಾಕೆ ಅಂತಂದರೆ ಜಗತ್ತಿನಲ್ಲಿ ನಾವು ಎಲ್ಲವನ್ನೂ ಕೂಡ ಒಂದೊಂದು ದೃಷ್ಟಾಂತವನ್ನು ನೋಡಿದಾಗಲೂ ಕೂಡ ನಮಗೆ ಬೇಕಾದಷ್ಟು ದೃಷ್ಟಾಂತಗಳು ಸಿಗ್ತವೆ. ಒಬ್ಬ ಹುಡುಗ ಒಂದು ಹೆಣ್ಣನ್ನು ಮದುವೆ ಆಗ್ತಾನೆ. ಯಾಕೆ ಮದುವೆ ಆಗ್ತಾನೆ ಅಂತ ಕೇಳಿದರೆ ಅವರಲ್ಲಿ ಏನೋ ಒಂದು ತನ್ನ ಕುಟುಂಬವನ್ನು ಪಾಲನೆ ಮಾಡಲಿಕ್ಕೆ, ತನ್ನ ವ್ಯವಸ್ಥೆಗೋಸ್ಕರವಾಗಿ, ಹೀಗೆ ಏನೋ ಒಂದು ಸ್ವಾರ್ಥವಾದಂತಹ ಪ್ರಯೋಜನ ಇಟ್ಟುಕೊಂಡು ಎಲ್ಲವೂ ಕೂಡ ಆಗುವಂತಹದ್ದು. ಮದುವೆ ಆಗುವುದು, ಮಕ್ಕಳಾಗುವಂತಹದ್ದು, ಇದೆಲ್ಲವೂ ಕೂಡ ಮಕ್ಕಳು ಯಾಕಾಯಿತು ಅಂತ ಕೇಳಿದರೆ ತನಗೆ ಮುಂದಿನ ಜೀವನದಲ್ಲಿ ಒಳ್ಳೆಯ ರೀತಿಯಾಗಿರತಕ್ಕಂತಹ ಅನುಕೂಲಕರರಾಗಿರಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಮದುವೆಯಾಗ್ತಾನೆ, ಮಕ್ಕಳನ್ನು ಪಡಿತಾನೆ. ಹೀಗೆ ಪ್ರಯೋಜನ ಇದ್ದುಕೊಂಡು ಪ್ರವೃತ್ತಿ. ಆದರೆ ಭಗವಂತ ಹಾಗೇನಾ ಅಂತ ಕೇಳಿದರೆ ಭಗವಂತ ಹೀಗಲ್ಲ. ಭಗವಂತ ತನ್ನ ಪ್ರಯೋಜನವಿಟ್ಟುಕೊಂಡು ತಾನು ಜಗತ್ತನ್ನು ಸೃಷ್ಟಿ ಮಾಡಿದ್ದಲ್ಲ. ತಾನು ಯಾವುದೇ ರೀತಿಯಾಗಿರತಕ್ಕಂತಹ ಪ್ರಯೋಜನದ ಅಪೇಕ್ಷೆ ಇರದವನು ಅಂತ ಹೇಳಿಕೊಂಡು ಹೇಳ್ತಾರೆ. ಅದಾದ ಮೇಲೆ ಸಕಲೇಷ್ಟಪ್ರದಾಯಕ, ನಾವು ಒಬ್ಬರ ಇಷ್ಟವನ್ನು ಪರಿಪೂರ್ಣಿಸ್ಬೋದು. ಯಾರನ್ನ? ನಾವು ಮದುವೆಯಾಗಿದ್ದರೆ ಹೆಂಡತಿಯದ್ದು, ಅಥವಾ ಮಕ್ಕಳದ್ದು, ಅಥವಾ ತಂದೆಯದ್ದು, ಅಥವಾ ತಾಯಿಯದ್ದು, ಹೀಗೆ ಯಾವುದೋ ಒಂದು
ಒಬ್ಬರ ಇಷ್ಟವನ್ನು ನಾವು ಪೂರೈಸ್ಬೋದು. ಆದರೆ ಭಗವಂತ ಹಾಗಲ್ಲ. ಭಗವಂತ ಸಕಲೇಷ್ಟಪ್ರದಾಯಕ, ಚರಾಚರ ಜಗತ್ತಿನಲ್ಲಿರತಕ್ಕಂತಹ ಎಲ್ಲರ ಇಷ್ಟಗಳನ್ನು ಪರಿಪೂರ್ಣೆ ಮಾಡುವಂಥವನು. ಆದ್ದರಿಂದ ಭಗವಂತ ಸಕಲೇಷ್ಟಪ್ರದಾಯಕ, ಸರ್ವಗುಣಪೂರ್ಣ. ಗುಣಗಳು ಭಗವಂತನಲ್ಲಿ ಅನಂತವಾಗಿರತಕ್ಕಂತಹ ಗುಣಗಳಿದೆ. ಅಪ್ರಮೇಯ, ಜರಾಮರಣ ವರ್ಜಿತ. ಭಗವಂತನಲ್ಲಿ ಜರ ಮರಣ ಇತ್ಯಾದಿಗಳು ಯಾವುದೂ ಇಲ್ಲ. ವಿಗತ ಶೋಕ, ವಿಗತಃ ಶೋಕ, ಯಾರಿಂದ ಶೋಕವು ದೂರಕ್ಕೆ ಹೋಗಿದೆಯೋ ಅಂಥವನು ಭಗವಂತ ವಿಗತ ಶೋಕ. ವಿಪ್ರತಮ ತ್ವಾಂ ಆಹು ವಿಪ್ರತಮಂ ಕವೀನಾ. ವೇದಮಂತ್ರ ಹೇಳುವಂತಹದ್ದು ಭಗವಂತ ವಿಪ್ರತಮ, ವೇದಗಳಿಂದ ವಿಕರ್ಷೇಣ ಚೆನ್ನಾಗಿ ಅವನನ್ನು ವೇದಗಳು ಹೇಳ್ತಾ ಉಂಟು. ಅಂತಹ ವಿಪ್ರತಮ, ವಿಶ್ವಾತ್ಮ, ಗೃಣಿ, ಸೂರ್ಯ, ಪ್ರಕಾಶ, ಅನಂತಮಹಿಮ. ಸೂರ್ಯನಲ್ಲಿ, ಚಂದ್ರನಲ್ಲಿ, ಅಗ್ನಿಯಲ್ಲಿ ಎಲ್ಲರೊಳಗಿದ್ದುಕೊಂಡು ಪ್ರಕಾಶಿಸ್ತಾನೆ ಎಂಬಂತಹ ಮಾತನ್ನು ಹೇಳ್ತಾರೆ. ಹೀಗೆ ಅಂತಹ ಭಗವಂತ ಎಂಬುದಾಗಿ ಹೇಳಿಕೊಂಡು ಘೃತಪ್ರತೀಕಳಾಗಿರತಕ್ಕಂತಹ ಲಕ್ಷ್ಮೀದೇವಿ, ಅಂತಹ ಲಕ್ಷ್ಮೀದೇವಿಯಿಂದ ತಾನು ಪೂಜಿಸಲ್ಪಡ್ತಾನೆ ಎಂಬುದಾಗಿ ಹೇಳಿಕೊಂಡು, ಅದಾದ ಮೇಲೆ ಭಗವಂತನ ಒಂದಷ್ಟು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಈ 10 ರೂಪಗಳ ದಶಾವತಾರಗಳ ವೈಭವವನ್ನು ಜಗನ್ನಾಥದಾಸರು ತಮ್ಮ ಮಾತಿನ ಮೂಲಕವಾಗಿ ತೋರ್ಪಡಿಸುತ್ತಾರೆ. ವನಚರಾದ್ರಿಧರಾಧರನೆ ಜಯ ಮನುಜ ಮೃಗ ವರವೇಶ, ಜಯ ವಾಮನ ತ್ರಿವಿಕ್ರಮದೇವ, ಜಯ ಭೃಗುರಾಮ ಭೂಮ ಜಯ, ಜನಕಜಾವಲ್ಲಭನೆ, ಜಯ ರುಕ್ಮಿಣೀ ಮನೋರಥ ಸಿದ್ಧಿದಾಯಕ, ಜಿನ ವಿಮೋಹಕ ಕಲಿವಿದಾರಣ, ಜಯ ಜಯಾರಮಣ. ಭಗವಂತನ 10 ರೂಪಗಳನ್ನು, ಮತ್ಸ್ಯ, ಕೂರ್ಮ, ವರಾಹ ಇತ್ಯಾದಿ ದಶರೂಪಗಳನ್ನು ಭಗವಂತನಿಗೆ ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಸತತಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಂ ಅನಂತರೂಪಿಣೆ. ಭಗವಂತ ಒಂದಲ್ಲ 10 ರೂಪಗಳಲ್ಲ, 100 ರೂಪಗಳಲ್ಲ, ಅನಂತ ರೂಪಗಳುಳ್ಳವನು ಎಂಬುದಾಗಿ ಹೇಳ್ತಾರೆ. ಇದರಲ್ಲಿ ಆರಂಭದಲ್ಲಿ ಹೇಳುವಂತಹದ್ದು ವನಚರಾದ್ರಿಧರಾಧರನೇ. ಭಗವಂತ ವನಚರ, ವನೇ ಚರತೀತಿ ವನಚರಾಹ. ಯಾವುದು ವನಚರ? ಜಲಚರನಾಗಿರತಕ್ಕಂಥವನು, ಕಾಡಿಲ್ಲ ಸಂಚಾರ ಮಾಡತಕ್ಕಂತಹದ್ದು. ಹೀಗೆ 10 ರೂಪಗಳ ವಿಚಾರವನ್ನು ಜಗನ್ನಾಥದಾಸರು ಮಾಡ್ತಾರೆ. ಆಚಾರ್ಯ ಮಧ್ವರ ದ್ವಾದಶ ಸ್ತೋತ್ರವನ್ನು ನಾವು ನೋಡಿದರೂ ಕೂಡ ನಮಗೆ ಅರ್ಥವಾಗ್ತದೆ. ಸಗಿರಿವರಧರಾತಲವ ಸಸೂಕರ ಪರಮ ವಿಬೋಧಹೇ ಭವಮ ಶರಣಂ ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಆಚಾರ್ಯ ಮಧ್ವರು ದ್ವಾದಶ ಸ್ತೋತ್ರದಲ್ಲಿ ಹೇಳುವಂತಹ ಮಾತು. ಭಗವಂತನ 10 ರೂಪಗಳನ್ನು ಕೂಡ ಅದರಲ್ಲಿ ತಾವು ಸ್ತೋತ್ರವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಜಗನ್ನಾಥದಾಸರು 10 ರೂಪಗಳಲ್ಲಿ ಮೊದಲಿಗೆ ಹೇಳ್ತಾರೆ, ಆ ಭಗವಂತ ಜಲಚರನಾಗಿ ಮತ್ಸ್ಯರೂಪವನ್ನು ತಾಳಿಕೊಂಡು ಮತ್ಸ್ಯನಾಗಿ ತಾನು ಅವತಾರವನ್ನು ತಾಳಿ ಆ ಎಲ್ಲ ವೇದಗಳನ್ನು ಅದೇ ರೀತಿಯಾಗಿ ಎಲ್ಲವನ್ನೂ ಕೂಡ ತಂದುಕೊಟ್ಟಿರತಕ್ಕಂಥವನು. ಇನ್ನು ಅದ್ರಿಧರ, ಅದ್ರಿಯನ್ನು ದೇವತೆಗಳು, ರಾಕ್ಷಸರು ಈ ಮಂದರ ಪರ್ವತವನ್ನು, ಮೇರು ಪರ್ವತವನ್ನು ತಾವು ಆ ಮಂದರ ಪರ್ವತವನ್ನು ಮಥನೆ ಮಾಡಿದಾಗ ಅಲ್ಲಿ ಆ ಮಂದರ ಪರ್ವತ ಮುಳುಗುವಂಥ ಸಂದರ್ಭದಲ್ಲಿ ತಾನು ಕೂರ್ಮರೂಪನಾಗಿ ತಾಳಿ ಆ ಬೆನ್ನಲ್ಲಿ ಹೊತ್ತು ಕೂರ್ಮರೂಪನಾಗಿರತಕ್ಕಂಥವನು ಅದ್ರಿಧರ. ಜಯ ಅಂಥವನನ್ನು ನಾವು ಉಪಾಸನೆ ಮಾಡ್ತೇನೆ, ಅಂತಹ ಭಗವಂತನನ್ನು ನಾನು ಚಿಂತನೆ ಮಾಡ್ತೇನೆ ಅಂತ ಹೇಳ್ತಾರೆ. ಯಾಕೆ ನಮಗೆ ದೇವತೆಗಳ ಭಗವಂತನ ಉಪಾಸನೆ ಅತಿ ಅವಶ್ಯಕ ಅಂತ ಕೇಳಿದರೆ, ಭಗವಂತನನ್ನು ಯಾವ ರೀತಿಯಾಗಿ ನಾನು ಉಪಾಸನೆ ಮಾಡ್ತೇನೆಯೋ ತದ್ರೀತ್ಯ ನನಗೆ ಅನುಗ್ರಹವಾಗುವಂತಹದ್ದು. ಅದಕ್ಕೋಸ್ಕರ ಭಗವಂತನ ವಿಶಿಷ್ಟ
ಉತ್ಕೃಷ್ಟವಾಗಿರತಕ್ಕಂತಹ ರೂಪದ ಉಪಾಸನೆಯನ್ನು ನಡೆಸಬೇಕು ಎಂಬುದಾಗಿ ಹೇಳ್ತಾರೆ. ಅದಾದಮೇಲೆ ಮನುಜ ಮೃಗ ವರವೇಷ ಎರಡು ರೂಪವನ್ನು ಇಲ್ಲಿ ಹೇಳ್ತಾರೆ. ಆ ಮನುಜ ಮೃಗ ನರಸಿಂಹ ಅವತಾರವನ್ನು ಭಕ್ತನ ಕೂಗನ್ನ ಭಕ್ತನ ಮಾತನ್ನ ಸತ್ಯ ಮಾಡುವುದಕ್ಕೋಸ್ಕರವಾಗಿ ನಮೃಗಂನ ಮಾನುಷಂ ಅಂತ ಹೇಳಿಕೊಂಡು ಭಾಗವತ ಕೊಂಡಾಡುವಂತೆ ಆ ಮನುಷ್ಯ ಮೃಗ ಎರಡೂ ರೂಪವನ್ನು ತಾಳಿಕೊಂಡು ಭಗವಂತ ನರಸಿಂಹನಾಗಿ ಅವತಾರವನ್ನು ಮಾಡಿದ. ಅದಾದ ಮೇಲೆ ಮುಂದೆ ವಾಮನ ಅವತಾರ, ಆ ಬಲಿಯ ಅಹಂಕಾರವನ್ನು ಅದನ್ನು ಮರ್ದನ ಮಾಡಬೇಕು. ಅದಾದ ಮೇಲೆ ಮುಂದಿನ ವ್ಯವಸ್ಥೆಯಲ್ಲಿ ಅವನನ್ನು ಸ್ವರ್ಗಾಧಿಪತ್ಯವನ್ನು ನೀಡಬೇಕು ಎಂಬಂತಹ ದೃಷ್ಟಿಯಿಂದಾಗಿ ತಾನು ವಾಮನನಾದ. ಅದಾದ ಮೇಲೆ ಭಗವಂತ ತ್ರಿವಿಕ್ರಮ ಅವನ ಮೂರೂ ಲೋಕಗಳಿಗೂ ಕೂಡ ವ್ಯಾಪಿಸಿಕೊಂಡಿರತಕ್ಕಂತಹ ರೂಪ, ಅಂತಹ ತ್ರಿವಿಕ್ರಮ ರೂಪದ ಉಪಾಸನೆ. ಅದಾದ ಮೇಲೆ ಭಾರ್ಗವರಾಮ ಎಲ್ಲ ಕ್ಷತ್ರಿಯ ನಿರ್ನಾಮ, ದುಷ್ಟರಾಗಿರತಕ್ಕಂತಹ ಕ್ಷತ್ರಿಯ ರಾಜರು ಯಾರೆಲ್ಲ ಇದ್ದಾರೋ ಅಂತಹ ಎಲ್ಲ ದುಷ್ಟ ಕ್ಷತ್ರಿಯರ ಸಂಹಾರವನ್ನು ಮಾಡುವುದಕ್ಕೋಸ್ಕರವಾಗಿ ಭಗವಂತ ಭಾರ್ಗವರಾಮನಾಗಿ, ಭೃಗು ಸಂಬಂಧಿಯಾಗಿರತಕ್ಕಂತಹ ಭಾರ್ಗವರಾಮನಾಗಿ ತಾನು ಅವತಾರವನ್ನು ಮಾಡಿದ. ಅದಾದ ಮೇಲೆ ಭೂಮ, ಎಲ್ಲರೂ ಕೂಡ ಉಪಾಸನೆ ಮಾಡಲೇಬೇಕಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ ಭೂಮ. ಭೂಮಗುಣಕ್ಕೆ ಉಪನಿಷತ್ತು ಅದೇ ರೀತಿಯಾಗಿ ಬೇರೆ ಕಡೆಗಳಲ್ಲಿಯೂ ಕೂಡ ನಮಗೆ ಭೂಮ ಸಂಪ್ರಸಾದ ಅಧ್ಯುಪದೇಶಾತ್ ಅಂತ ಹೇಳಿಕೊಂಡು ಭಗವಂತನ ಭೂಮಗುಣದ ಉಪಾಸನೆ, ವ್ಯಾಪ್ತವಾಗಿರತಕ್ಕಂತಹ ಗುಣದ ಉಪಾಸನೆಯನ್ನು ನಡೆಸಬೇಕು ಅಂತ ಹೇಳ್ತಾರೆ. ಅಂತಹ ಭೂಮನಾಗಿರತಕ್ಕಂಥವನು ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿಕೊಂಡಿರತಕ್ಕಂಥವನು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಅಂತಹ ಅದ್ಭುತವಾಗಿರತಕ್ಕಂತಹ ಭಗವದ್ ರೂಪ. ಅದಾದ ಮೇಲೆ ಮುಂದೆ ಹೇಳ್ತಾರೆ ಜನಕಜಾವಲ್ಲಭನೆ. ಜಾನಕಿ ಅಂದರೆ ಸೀತೆಯನ್ನು ಮದುವೆಯಾಗಿ ಸೀತೆಯನ್ನು ಉದ್ಧಾರ ಮಾಡಿರತಕ್ಕಂಥವನು, ಲಕ್ಷ್ಮಿಯನ್ನೇ ತಾನು ಕೈ ಹಿಡಿದು ಆ ಲಕ್ಷ್ಮೀ ಅಂತ ಎಂಬುದು ಸಾಕ್ಷಾತ್ ಲಕ್ಷ್ಮೀದೇವಿ ಎಂಬಂತಹ ಚಿಂತನೆಯಲ್ಲಿ ಇರತಕ್ಕಂಥವನು. ಅದಾದ ಮೇಲೆ ಜಯ ರುಕ್ಮಿಣೀ ಮನೋರಥ, ರುಕ್ಮಿಯ ತಂಗಿಯಾಗಿರತಕ್ಕಂತಹ ಆ ರುಕ್ಮಿಣಿಯನ್ನು, ಅದಾದ ಮೇಲೆ ಇವರೆಲ್ಲರ ಮನೋರಥ ಸಿದ್ಧಿದಾಯಕ, ಯಾರು ಯಾವ ರೀತಿಯಾಗಿ ಉಪಾಸನೆಯನ್ನು ಮಾಡ್ತಾರೋ ಅವರವರ ಮನೋರಥಗಳನ್ನು ಸಿದ್ಧಿಸ್ತಾನೆ. ಜಿನವಿಮೋಹಕ. ಅದಾದ ಮೇಲೆ ಆ ಜಿನ ಮೊದಲಾದಂತಹ ಅವರ ಬುದ್ಧ ತಾನು ಅವತಾರವನ್ನು ತಾಳಿ ಜೈನ ಸಿದ್ಧಾಂತದ ಜಿನ ಮೊದಲಾದಂಥವರಿಗೆ ಒಂದು ರೀತಿಯಾಗಿ ಮೋಹಕ ಅವತಾರವನ್ನು ತಾಳಿ ಜೈನ ಬುದ್ಧನಿಗೆ. ಅದಾದ ಮೇಲೆ ಕಲ್ಕಿ ಎಲ್ಲ ದುಷ್ಟರಾಗಿರತಕ್ಕಂಥವರನ್ನು ಸಂಹಾರ ಮಾಡಿ ಆ ಕ್ಷತ್ರಿಯರ ತಾನು ಕಲ್ಕಿ ಅಂತ ಹೇಳಿಕೊಂಡು ತಾನು ಅವತಾರವನ್ನು ತಾಳಿರತಕ್ಕಂಥವನು. ಇಂತಹ ಭಗವಂತನಿಗೆ ಜಯ ರಮಾರಮಣ, ಅಂತಹ ಭಗವಂತನನ್ನು ನಾನು ಉಪಾಸನೆ ಮಾಡ್ತೇನೆ, ಅಂಥವನನ್ನು ನಾನು ಸ್ತೋತ್ರ ಮಾಡ್ತೇನೆ ಎಂಬುದಾಗಿ ಜಗನ್ನಾಥದಾಸರು ಹೇಳ್ತಾರೆ. ಇಲ್ಲಿ ಎಲ್ಲ ರೀತಿಯಾಗಿರತಕ್ಕಂತಹ ಉಪಾಸನೆ, 10 ರೂಪಗಳು. ನಾವು ಯಾಕೆ ಈ ಜಯ ಅಂತ ಹೇಳಿಕೊಂಡು ಮಹಾಭಾರತ ಜಯಗ್ರಂಥ ಅಂತ ಹೇಳ್ತಾರೆ. ಏನು ಜಯಗ್ರಂಥ? ಮಹಾಭಾರತದ ಉಪಾಸನೆಯಿಂದಾಗಿ ನಮಗೆ ಜಯ ಎಂಬುದು ಸಿಗುವಂತಹದ್ದು. ಜಯ ಯಾಕೆ ಜಯ ಸಿಗಬೇಕು, ನಾವು ಜಯಶಾಲಿಗಳಾಗಬೇಕು ಅಂತ ಅಂದರೆ ಅದಕ್ಕೆ ಆ ಮಹಾಭಾರತದ ಮಹಾಭಾರತವನ್ನು ಅಧ್ಯಯನ ಮಾಡಬೇಕು. ಮಹಾಭಾರತವನ್ನು ಅಧ್ಯಯನ ಮಾಡುವ ಮೂಲಕವಾಗಿ ಜಯ ಎಂಬುದು ನಮ್ಮ ಪಾಲಿಗೆ ಸಿಗಬೇಕು ಎಂಬುದಾಗಿ ಹೀಗೆ ಆ ಜಯ ಎಂಬಂತಹ ವ್ಯವಸ್ಥೆಯನ್ನು ಹೇಳ್ತಾರೆ. ಆ ರೀತಿಯಾಗಿ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು ಹೇಳಿಕೊಂಡು ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ಹೇಳ್ತಾರೆ, ಸಚ್ಚಿದಾನಂದ ಆತ್ಮ ಬ್ರಹ್ಮಕರಾರ್ಚಿತ ಅಂಗ್ರಿಧರೋಜ ಸುಮನದ ಭೋಚ್ಚ ಸನ್ಮಂಗಳದ ಮಧ್ವಾಂತಃಕರಣರೂಢ ಅಚ್ಯುತ ಜಗನ್ನಾಥ ಬಿಟ್ಟಲ ನಿಚ್ಛಿದ ಜನರರ್ಬಿಡ ಕಾಡ್ಗಿಚ್ಛ ನುಂಡಾರಣ್ಯಗಳು
ಓ ಪರನು ಕಾಯ್ದ ಭಗವಂತ ಎಂಥವನು? ಭಗವಂತ ಯಾವ ಕಾಲಕ್ಕೂ ಕೂಡ ತನ್ನನ್ನು ಯಾರು ಅತ್ಯಂತ ಗಟ್ಟಿಯಾಗಿ ಭಗವಂತನನ್ನು ಯಾರು ಅವನ ಪಾದಕಮಲಗಳನ್ನು ಹಿಡಿದುಕೊಂಡಿದ್ದಾರೆ ಅಂಥವರನ್ನು ಭಗವಂತ ಯಾವ ಕಾಲಕ್ಕೂ ಕೂಡ ಅವರನ್ನು ಕೈ ಬಿಡೋದಿಲ್ಲ ಅಂತ. ಯಾಕೆ? ಯಾರು ಭಗವಂತನನ್ನು ನಿರ್ಮಲವಾಗಿ ನಿಶ್ಚಲವಾಗಿ ಉಪಾಸನೆಯನ್ನು ಮಾಡ್ತಾರೋ, ಯಾರು ಭಗವಂತನನ್ನು ಬಿಟ್ಟರೆ ನನಗೆ ಇನ್ನಾರು ಗತಿ ಇಲ್ಲ ಎಂಬ ಚಿಂತನೆಯಲ್ಲಿ ಯಾರಿರ್ತಾರೋ ಅಂಥವರನ್ನು ಭಗವಂತ ಯಾವ ಕಾಲಕ್ಕೂ ಕೂಡ ಬಿಡೋದಿಲ್ಲ ಅಂತ ಹೇಳ್ತಾರೆ. ಸತ್ ಭಗವಂತನನ್ನ ಸತ್ ಸಚ್ಚಿದಾನಂದ ಆತ್ಮೀತಿ ಭಗವಂತನನ್ನ ಉಪಾಸನೆ ಮಾಡಬೇಕಾದ್ದು ಸತ್ ಚಿತ್ ಆನಂದ ಆತ್ಮ. ಇನ್ನಾಲ್ಕು ಗುಣಗಳನ್ನು ನಾವು ಭಗವಂತನಲ್ಲಿ ಉಪಾಸನೆ ಮಾಡಬೇಕು. ಸಚ್ಚಿದಾನಂದ ಆತ್ಮೀಯತೆ ಮಾನುಷೈನರೇಶ್ವರೈ ಎಲ್ಲರೂ ಕೂಡ ಉಪಾಸನೆ ಮಾಡಬೇಕಾದ್ದು ಸತ್ ಸತ್ ಅಂತ ಹೇಳಿದ್ರೆ ಭಗವಂತ ನಿರ್ದುಷ್ಟ ಸತ್ ಚಿತ್ ಜ್ಞಾನ ಆನಂದ. ಭಗವಂತ ನಿರ್ದಿಷ್ಟವಾದಂತಹ ಆನಂದ ಜ್ಞಾನ ಸತ್ ಚಿತ್ ಆನಂದ ಆತ್ಮ ಸ್ವಾಮಿ. ಈ ರೀತಿಯಾಗಿ ನಾನು ಭಗವಂತನನ್ನು ಸತ್ ತಿತ್ ತ್ಯತ್ ಇತ್ಯಾದಿಗಳನ್ನು ಉಪಾಸನೆ ಮಾಡುವ ಮೂಲಕವಾಗಿ ನಾವು ಭಗವಂತನನ್ನು ಕಾಣುವಂತಹ ಪ್ರಯತ್ನ ಪಡಬೇಕು. ಒಂದು ವೇಳೆ ಹೇಗೇಗೋ ಉಪಾಸನೆ ಮಾಡುವಂತಹದ್ದು, ಭಗವಂತನಲ್ಲಿ ಗುಣ ಇಲ್ಲ, ರೂಪ ಇಲ್ಲ, ಯಾವುದೇ ರೀತಿಯಾಗಿ ನಿರ್ಗುಣ ನಿರಾಕಾರ ಈ ರೀತಿಯಾಗಿರತಕ್ಕಂತಹ ಉಪಾಸನೆಗಳು ಯಾವ ಕಾಲಕ್ಕೂ ನಡೆಸಲ್ಲ. ಅದರಿಂದ ಅಂತಹ ಉಪಾಸನೆಯಿಂದ ಮೋಕ್ಷ ಎಂಬುದು ಆಗೋದಿಲ್ಲ. ಬದಲಾಗಿ ಅಂಧಂತಮಸ್ಸು ನರಕಾದಿ ಅನರ್ಥಗಳೇ ಆಗದೆ ಹೊರತು ಯಾವ ಕಾಲಕ್ಕೂ ಕೂಡ ಮೋಕ್ಷವಾಗಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷ ಬೇಕು ಅಂತಾದರೆ ಭಗವಂತನಲ್ಲಿ ನಿರ್ದಿಷ್ಟವಾದಂತಹ ಸತ್ ತ್ಯತ್ ಆನಂದ ಆತ್ಮ ಇತ್ಯಾದಿಗಳ ಉಪಾಸನೆಯನ್ನೇ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅಂತಹ ಸಚ್ಚಿದಾನಂದ ಆತ್ಮ ಬ್ರಹ್ಮಕರಾರ್ಚಿತ ಭಗವಂತನನ್ನ ಯಾರು ಪೂಜೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಭಗವಂತನನ್ನ ಲಕ್ಷ್ಮೀದೇವಿ ಮಡದಿಯಾಗಿರತಕ್ಕಂಥವಳು ಪೂಜೆ ಮಾಡ್ತಾ ಇದ್ದಾಳೆ. ಗಂಡನನ್ನು ಪೂಜಿಸುವುದು ಯಾರು? ಹೆಂಡತಿ. ಆದ್ದರಿಂದ ಆ ಗಂಡನಾಗಿರತಕ್ಕಂತಹ ಭಗವಂತ, ಅಂತಹ ಭಗವಂತನನ್ನ ಯಾರು ಪೂಜಿಸ್ತಾರೆ ಅಂತ ಕೇಳಿದರೆ ಹೆಂಡತಿಯಾಗಿರತಕ್ಕಂತಹ ಮಡದಿಯಾಗಿರತಕ್ಕಂತಹ ಜಗಜ್ಜನನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿಯಿಂದ ಅಂತಹ ಆ ಲಕ್ಷ್ಮೀದೇವಿ, ಅದೇ ರೀತಿಯಾಗಿ ಮಗನಾಗಿರತಕ್ಕಂತಹ ಬ್ರಹ್ಮ, ಅಂತಹ ಬ್ರಹ್ಮನಿಂದ ಪೂಜಿಸಲ್ಪಡುವನು. ಬ್ರಹ್ಮ ವಾಯು ಗಿರೀಶ ಶೇಷಗರುಡ ದೇವೇಂದ್ರ ಕಾಮೋ ಗುರು. ಭಗವಂತನ ಪರಿವಾರವನ್ನು ಹೇಳುವಾಗ ರಾಜರಾಜೇಶ್ವರ ತೀರ್ಥರು ಭಗವಂತನ ಪರಿವಾರವನ್ನು ಕೊಂಡಾಡ್ತಾರೆ. ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೋ ಗುರು ಚಂದ್ರಾರ್ಕೌ ವರುಣಾದಲೌ ಮನುಯಮೌ ಉತ್ತೇಶ ವಿಘ್ನೇಶ್ವರವು ನಾಸತ್ಯವೂ ಅಂತ ಹೇಳಿಕೊಂಡು ಹೀಗೆ ಭಗವಂತನ ಕುಟುಂಬದ ಒಂದು ನಮಗೆ ಪರಿಚಯವನ್ನು ಮಾಡಿಕೊಡ್ತಾರೆ. ಕುರಿಯಾ ದರಿರ್ಮಂಗಲಂ ಅಂತಹ ಭಗವಂತ ನನಗೆ ಮಂಗಲವನ್ನು ಉಂಟು ಮಾಡಲಿ, ನನಗೆ ಮಾಂಗಲ್ಯವನ್ನು ಕೊಡಲಿ ಎಂಬುದಾಗಿ ಹೇಳುತ್ತಾರೆ. ಅಂತಹ ಬ್ರಹ್ಮನಿಂದಾಗಿ ಪೂಜಿಸಲ್ಪಡುವವನು. ಅದನ್ನು ಹೇಳಿದ ನಂತರ ಸುಮನಸ ಭಗವಂತನನ್ನು ದೇವತೆಗಳು ನಮ್ಮ ಮನಸ್ಸು ಚೆನ್ನಾಗಿರಬೇಕು. ಅದಕ್ಕೋಸ್ಕರವಾಗಿ ಭಗವಂತನನ್ನು ದೇವತೆಗಳನ್ನು ಸುಮನಸಃ ಅವನನ್ನು ತದ್ರೀತ್ಯ ಉಪಾಸನೆ ಮಾಡು. ಸುಮನಸ್ ಪ್ರೋಚ್ಛ ಭಗವಂತ ಎಂಥವನು ಅಂತ ಕೇಳಿದ್ರೆ ಪ್ರಾಕರ್ಷೇಣ ಉಚ್ಚ ಎಲ್ಲ ಕಡೆಗಳಲ್ಲೂ ಕೂಡ ಪ್ರೋಚ್ಛ ಅಂತ ಹೇಳಿದ್ರೆ ಹೇಳ್ತಾರೆ ಅತ್ಯುತ್ತಮ ಅಂತ ಉಚ್ಚನಾಗಿರತಕ್ಕಂಥವನು ಭಗವಂತ. ಇತರ ಎಲ್ಲರಿಗಿಂತಲೂ ಕೂಡ ಶುದ್ಧ ಭಾಗವತರಾಗಿರತಕ್ಕಂತಹ ವಾಯುದೇವರು ಮಧ್ವರು ಇವರ ಅಂತರ್ಯಾಮಿಯಾಗಿರತಕ್ಕಂಥವನು. ಅಂತಹ ಉಚ್ಚನಾಗಿರತಕ್ಕಂಥವನು ಸನ್ಮಂಗಳದ ಮಂಗಳಾಯತನೋ ಹರಿ. ಯಾರು ಮಂಗಲಕ್ಕೆ ಆಯತನ, ಮಂಗಲಕ್ಕೆ ಅಧಿಷ್ಠಾನ ಯಾರು? ಮಂಗಲ ಸ್ವರೂಪನಾಗಿರತಕ್ಕಂಥವನು ಯಾರು ಅಂತ ಕೇಳಿದ್ರೆ ಸರ್ವೇಶಾ ಮಂಗಲಂ ಅವನೇ. ಎಲ್ಲ ಕಡೆಗಳಲ್ಲೂ ಕೂಡ ಮಂಗಲಾಯತನೋ ಹರಿ. ಅದಾದ ಮೇಲೆ
ಬೇಕಾದಷ್ಟು ಮಂಗಲವಾಗಿರತಕ್ಕಂತಹ ಮಂಗಲಮಯ ದ್ರವ್ಯಗಳಲ್ಲಿ ಮಂಗಲಪ್ರದನಾಗಿ ಮಂಗಲ ನಾಮಕನಾಗಿ ನಾವು ಏನು ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ ಅಂತ ಹೇಳಿಕೊಂಡು ಬೆಳಗ್ಗಿನ ಹೊತ್ತು ಯಾರನ್ನೆಲ್ಲ ನೋಡಬೇಕು ಅಂತ ಹೇಳಿದಾಗ ಕಪಿಲಾಗೋವನ್ನು ನೋಡು, ದರ್ಪಣಂ ಕನ್ನಡಿಯನ್ನು ನೋಡು, ದರ್ಪಣಂ ಭಾನುಂ ಒಳ್ಳೆಯ ಉದಯಿಸತಕ್ಕಂತಹ ಸೂರ್ಯನನ್ನು ನೋಡು, ಭಾನುಂ ಭಾಗ್ಯವಂತಂ ಒಳ್ಳೆಯ ಭಾಗ್ಯವಂತನನ್ನು ನೋಡಬೇಕು, ಭೂಪತಿಂ ರಾಜನನ್ನು ನೋಡಬೇಕು, ಆಚಾರ್ಯಂ ಗುರುಗಳನ್ನು ನೋಡು, ಅನ್ನದಾತಾರಂ ಅನ್ನವನ್ನು ಕೊಡತಕ್ಕಂಥವರನ್ನು ನೋಡು, ಅನ್ನದಾತಾರಂ ಅತಪಶ್ಯೇತ ಪತಿವ್ರತ ಒಳ್ಳೆಯ ಪತಿವ್ರತ ಸ್ತ್ರೀಯನ್ನು ಕಾಣಬೇಕು ಅಂತ ಹೇಳಿಕೊಂಡು ಇವರೆಲ್ಲರಲ್ಲಿಯೂ ಕೂಡ ಆ ಮಂಗಲಪ್ರದನಾಗಿ ಇರತಕ್ಕಂಥವನು, ಮಂಗಲ ನಾಮಕನಾಗಿ ಮಂಗಲದಾತೃವಾಗಿ ಇರತಕ್ಕಂಥವನು ಅಂತ ಹೇಳಿಕೊಂಡು ಹೇಳ್ತಾರೆ. ಅಂತಹ ಸನ್ಮಂಗಳದ ಮಂಗಲಂ ದದಾತಿ ಸನ್ಮಂಗಲಂ, ಕೇವಲ ಮಂಗಳ ಅಲ್ಲ, ಸತ್ಮಂಗಲ. ಸತ್ ನಿರ್ದಿಷ್ಟವಾದಂತಹ ಮಂಗಲ. ಏನು ನಿರ್ದಿಷ್ಟವಾಗಿರತಕ್ಕಂತಹ ಮಂಗಲವನ್ನು ಇತರ ಯಾವ ದೇವತೆಗಳು ಕೂಡ ನಿರ್ದಿಷ್ಟವಾದಂತಹದನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಿರ್ದಿಷ್ಟವಾದನ್ನು ಕೊಡಬೇಕು. ಯಾರು ಕೊಡ್ಲಿಕ್ಕೆ ಸಾಧ್ಯ? ಯಾರಲ್ಲಿ ದೋಷಗಳು ಇಲ್ವೋ, ಯಾರಲ್ಲಿ ಆನಂದ ಕಮ್ಮಿ ಇಲ್ವೋ, ಯಾರಲ್ಲಿ ಜ್ಞಾನ ಕಮ್ಮಿ ಇಲ್ವೋ ಅವನು ಮಾತ್ರ ನಿರ್ದಿಷ್ಟ. ಆದ್ದರಿಂದ ಅಂತಹ ನಿರ್ದಿಷ್ಟನಾಗಿರತಕ್ಕಂತಹ ಭಗವಂತ ಅವನು ಮಾತ್ರ ಮಂಗಲಂ ದದಾತಿ. ಮಧ್ವಾಂತಃಕರಣರಾವುಡ ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಅಂತರ್ಯಾಮಿ. ಎಲ್ಲಿ? ಪ್ರಾಣಸ್ಥ. ಪ್ರಾಣದಲ್ಲಿದ್ದುಕೊಂಡು ಭಗವಂತನನ್ನು ಉಪಾಸನೆ ಹೇಗೆ ಮಾಡಬೇಕು? ಪ್ರಾಣಸ್ಥ ಪರಮಾತ್ಮ ಪ್ರಾಣದಲ್ಲಿದ್ದಾನೆ. ಯಾಕೆ ಪ್ರಾಣದಲ್ಲಿದ್ದಾನೆ? ಪ್ರಾಣೇ ತಿಷ್ಠತೀತಿ ಪ್ರಾಣಸ್ಥಃ. ಪ್ರಾಣೇ ತಿಷ್ಠತಿ, ಪ್ರಾಣದಲ್ಲಿದ್ದಾನೆ. ಪ್ರಾಣದಲ್ಲಿದ್ದುಕೊಂಡು ಪ್ರಾಣನಾಮಕನಾಗಿ ಪ್ರಾಣ ನಿಯಾಮಕನಾಗಿ ಅಲ್ಲಿರ್ತಾನೆ. ಪ್ರಾಣಸ್ಥ ಪ್ರಾಣೇ ತಿಷ್ಠತಿ ಅಂತ ಹೇಳಿಕೊಂಡು ಮಧ್ವರ ಅಂತಃಕರ್ಯ ನಮ್ಮ ಗುರುಗಳು ಅವರ ಅಂತರ್ಯಾಮಿಯಾಗಿರ್ತಾನೆ. ಅಂತಃಕರಣ ರೂಢ ಹೀಗಿದ್ದುಕೊಂಡು ಅಚ್ಯುತ. ಅವನಿಗೆ ಚ್ಯುತಿ ಉಂಟಾ ಅಂತ ಕೇಳಿದ್ರೆ ಇಲ್ಲ, ಭಗವಂತನಿಗೆ ಚ್ಯುತಿ ಇಲ್ಲ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿ ನಾಶನ. ಅವನನ್ನು ಏನು ನಾವು ಉಪಾಸನೆ ಮಾಡಬೇಕು? ಚ್ಯುತಿ. ಆ ಚ್ಯುತಿ ಶಬ್ದಕ್ಕೆ ನಾಶ ಅಂತ ಅರ್ಥ. ಅಚ್ಯುತ ಶಬ್ದಕ್ಕೆ ಭಗವಂತ ಚ್ಯುತಿರಹಿತ, ಭಗವಂತ ನಾಶರಹಿತ. ಭಗವಂತನಿಗೆ ಯಾವ ಕಾಲಕ್ಕೂ ಕೂಡ ನಾಶ ಇಲ್ಲವೇ ಇಲ್ಲ. ಇಲ್ಲ, ಮಹಾಪ್ರಳಯ ಕಾಲದಲ್ಲಿ ನಾಶ, ಯಾವ ಕಾಲದಲ್ಲೂ ನಾಶ ಇಲ್ಲ. ನೀವು ಯಾವ ನಾಶವನ್ನು ಬೇಕಾದರೂ ಕಲ್ಪನೆ ಮಾಡಿ, ಭಗವಂತನಿಗೆ ಮಾತ್ರ ಇಲ್ಲ. ಜಗತ್ತಿಗೆ ನಾಶ ಇದ್ದೇ ಇದೆ. ಅಂತಹ ಭಗವಂತ ಅಚ್ಯುತ ಜಗನ್ನಾಥ. ಜಗತ್ ಭಗವಂತ ಯಾರಿಗೆ? ಇಡೀ ಜಗತ್ತಿಗೆ ನಾಥನಾಗಿ ಸ್ವಾಮಿಯಾಗಿರತಕ್ಕಂಥವನು ಅಂತ ಹೇಳ್ತಾರೆ. ಅಂತಹ ಭಗವಂತನನ್ನು ಇದ್ದುಕೊಂಡು ಜಗನ್ನಾಥ ವಿಠ್ಠಲ ನೆಚ್ಚಿದ ಭಗವಂತನನ್ನು ಉಪಾಸನೆ, ದೇಹಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ ಇತ್ಯಾದಿ ಯಾವುದೂ ಕೂಡ ಇಲ್ಲ. ಭಗವಂತನಲ್ಲಿ ಅನಿತ್ಯತ್ವ, ದೇಹಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ ಯಾವುದೂ ಇಲ್ಲ. ಆದ್ದರಿಂದ ಭಗವಂತ ಅಚ್ಯುತ. ಅದಾದ ಮೇಲೆ ಇಡೀ ಕಾಡ್ಗಿಚ್ಚನ್ನು ಭಗವಂತ ನುಂಗಿ ಎಲ್ಲವನ್ನೂ ಕೂಡ ತಾನು ನುಂಗಿರತಕ್ಕಂಥವನು. ನೆಚ್ಚಿದ ಜನರ ಬಿಡ ಕಾಡ್ಗಿಚ್ಚನು. ಭಗವಂತ ಇಡೀ ಆ ಕಾಡ್ಗಿಚ್ಚನ್ನು ತಾನು ನುಂಗಿ ಅವರನ್ನು ಉದ್ಧಾರ ಮಾಡಿರತಕ್ಕಂಥವನು. ರಾಮಾವತಾರದಲ್ಲಿ ಎಲ್ಲ ಅಯೋಧ್ಯ ಪಟ್ಟಣವನ್ನು ಉದ್ಧಾರ ಮಾಡಿ, ಅದಾದ ಮೇಲೆ ಕೃಷ್ಣಾವತಾರದಲ್ಲಿ ಭಗವಂತ ಮಥುರೆ, ಅದೇ ರೀತಿಯಾಗಿ ದ್ವಾರಕೆ, ಎಲ್ಲ ಕಡೆಗಳಲ್ಲೂ ಯಾರು ತನ್ನವರು ಅಂತ ಇದ್ದಾರೋ ಅವರನ್ನು ಉದ್ಧಾರ ಮಾಡಿರತಕ್ಕಂಥವನು. ಜನರ ಬಿಡ, ತನ್ನನ್ನು ಯಾರು ನಂಬಿದ್ದಾರೆ, ನೆಚ್ಚಿದ ಭಗವಂತನನ್ನು ಯಾರು ನಂಬ್ತಾರೆ ಅವರನ್ನು ಯಾವ ಕಾಲಕ್ಕೂ ಕೂಡ ಭಗವಂತ ಬಿಡೋದಿಲ್ಲ. ಅದಕ್ಕೋಸ್ಕರ ಭಗವಂತನನ್ನು ಉಪಾಸನೆ ನಾವು ಮಾಡಬೇಕು. ಯಾಕೆ? ತದ್ರೀತ್ಯ ಉಪಾಸನೆಯನ್ನು ಮಾಡಿದಾಗ ಭಗವಂತ ನಮಗೂ ಕೂಡ ಆ ರೀತಿಯಾಗಿರತಕ್ಕಂತಹ ಫಲವನ್ನು ಭಗವಂತ ನೀಡುತ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ
ಜನರ ಬಿಡ ಯೋಗಕ್ಷೇಮಂ ವಹಾಮ್ಯಹಂ, ಯಾರನ್ನ ತನ್ನವರು ಅಂತ ತಾನು ನಂಬಿದ್ದೇನೆ, ತನ್ನವರು ಅಂತ ಯಾರನ್ನು ತಾನು ಸ್ವೀಕಾರ ಮಾಡಿದ್ದೇನೆ, ಅವರನ್ನು ಯಾವ ಕಾಲಕ್ಕೂ ಕೂಡ ಭಗವಂತ ಬಿಡೋದಿಲ್ಲ. ಜನರ ಬಿಡ ಕಾಡ್ಗಿಚ್ಚನು ಉಂಡು ಅರಣ್ಯದಳು ಗೋಪರನು, ಗೋವುಗಳನ್ನು ಗೋಪಾಲಕರನ್ನ ಭಗವಂತ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗತ್ತಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಕಾಮಿಂದತಿ, ಗೋವುಗಳನ್ನು ರಕ್ಷಣೆ ಮಾಡಿದವನು, ಮಾತನ್ನು ರಚನೆ ಮಾಡಿದವನು, ನಿತ್ಯವಾಗಿರತಕ್ಕಂತಹ ವೇದಗಳು, ಅಂತಹ ವೇದವನ್ನು ರಚನೆ ಮಾಡಿದವನು, ಎಲ್ಲ ಗೋವುಗಳನ್ನು ರಕ್ಷಣೆ ಮಾಡಿ ಎಲ್ಲರನ್ನೂ ಕೂಡ ಉದ್ಧಾರ ಮಾಡಿರತಕ್ಕಂಥವನು. ಅಂತಹ ಭಗವಂತ ಜಗತ್ತಿಗೆ ಮಂಗಳವನ್ನು ಕೊಟ್ಟು ಮಂಗಳ ನಾಮಕನಾಗಿ ಮಂಗಲಪ್ರದನಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಮಂಗಲ ದ್ರವ್ಯ ವಸ್ತುಗಳಲ್ಲಿ ತಾನು ಮಂಗಲ ನಾಮಕನಾಗಿರುತ್ತವನು ಎಂಬುದಾಗಿ ಹೇಳುತ್ತಾರೆ. ಅಂತಹ ಭಗವಂತ ಉಪಾಸನೆಯನ್ನ ಗೋಪರನ್ನ ಕಾಯ್ದ ಜನರ ಬಿಡ, ಯಾರು ತನ್ನನ್ನು ನಂಬಿಕೊಂಡು ಬರ್ತಾರೋ ಯೋಗಕ್ಷೇಮಂ ವಹಾಮ್ಯಹಂ, ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಅಂತ ಹೇಳಿಕೊಂಡು ಎಲ್ಲವೂ ಕೂಡ ಅವರು ಕೊಟ್ಟದ್ದು, ತೇನ ಭುಂಜೀತಾಹ, ಎಲ್ಲವನ್ನೂ ನೀವು ಅನ್ವಯ ಮಾಡಿಕೊಳ್ಳಿ. ನಮಗೆ ಒಂದು ಪುರಾಣವೋ, ಒಂದು ಶಾಸ್ತ್ರವೋ, ಒಂದು ಕಾವ್ಯವೋ, ಒಂದು ದಾಸರ ಪದ್ಯವೋ ಇದು ಕೇವಲ ಒಂದಕ್ಕೋಸ್ಕರ ಸೀಮಿತವಾಗಿರತಕ್ಕಂತಹದ್ದಲ್ಲ. ಮತ್ತೆ ಎಲ್ಲ ಏನು ಸಾರಗಳಿದೆ, ಪುರಾಣಗಳ ಸಾರ, ವೇದಗಳ ಸಾರ, ಬ್ರಹ್ಮಸೂತ್ರಗಳ ಸಾರ, ಎಲ್ಲವನ್ನೂ ಕೂಡ ಸಾರವನ್ನು ಇಟ್ಟುಕೊಂಡು ಹೊರಡಿರತಕ್ಕಂತಹದ್ದು ಎಂಬುದಾಗಿ ಅರ್ಥೈಸಿಕೊಂಡು ಭಗವಂತನನ್ನು ಉಪಾಸನೆ ಮಾಡು ಎಂಬುದಾಗಿ ನಮಗೆ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಅಂತಹ ಭಗವಂತನನ್ನು ಉಪಾಸನೆ ಮಾಡಿದರೆ ಯಾವ ಕಾಲಕ್ಕೂ ಕೂಡ ಭಗವಂತ ನಮಗೂ ಕೂಡ ಅಚ್ಯುತತ್ವವನ್ನು, ಅನಂತತ್ವವನ್ನು, ಗೋವಿಂದತ್ವವನ್ನು, ಏನು ನಮಗೆ ಅಚ್ಯುತ ಅನಂತ ಗೋವಿಂದ, ನಾವು ಅಚ್ಯುತರಾಗ್ತೇವೆ, ನಮಗೂ ಕೂಡ ಮತ್ತೆ ಜನ್ಯ ಮರಣ ಜರಾದ್ಯೋರ್ಮಿ ಬೆರಬಾದಿತಾನ ರುಕ್ಮಿಣೀಶ ವಿಜಯದಲ್ಲಿ ಹೇಳುವಂತಹ ಮಾತು ವಾದಿರಾಜರು, ಜನ್ಯ ಮರಣ ಜರ ದಾರಾ ಭಾರಾಧಿಕಾರ ಕಿಮಿಹ ಸುಖಕರ ಪ್ರೇಮಪಾಶೈರ್ನಿಬದ್ಧ. ನಾನು ಒದ್ದಾಡ್ತಾ ಇದ್ದೇನೆ, ಯಾವುದು ಸುಖ ಅಂತ ಹೇಳಿಕೊಂಡು ಒದ್ದಾಡ್ತಾ ಇದ್ದೇನೆ, ವಾಸ್ತವಿಕವಾಗಿರತಕ್ಕಂತಹ ಸುಖ ಇದಲ್ಲ. ಮತ್ತು ಯಾವುದು ದೇಹವನ್ನು ತ್ಯಾಗ ಮಾಡಿ ಅವನ ಅದ್ಭುತವಾದಂತಹ ಸುಖವನ್ನು ಆನಂದ ಪಡುವಂತಹ ಒಂದು ಯೋಗವನ್ನು ಭಗವಂತ ಎಲ್ಲರಿಗೂ ಕೂಡ ಆ ಜ್ಞಾನವನ್ನು ಕೊಡಬೇಕು, ಆ ಯೋಗವನ್ನು ಕೊಡಬೇಕು, ಕೊಟ್ಟು ಅನುಗ್ರಹವನ್ನು ಮಾಡಿ ಅವನಲ್ಲಿ ಮನಸ್ಸನ್ನು ಇರಿಸಬೇಕು ಎಂಬಂತಹ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೀಗೆ ಇನ್ನೊಂದು ಅರ್ಥವನ್ನು ಮಾಡುವುದು ಅಂತಾದರೆ ಹೇಗೆ, ಕಾಡ್ಗಿಚ್ಚನು ಉಂಡು ಅರಣ್ಯದಳು ಗೋಪರನು ಕಾಯ್ದ, ಭಗವಂತನನ್ನ ಜನರ ಬಿಡ ಕಾಡ್ಗಿಚ್ಚನು ಉಂಡು ಅರಣ್ಯದಳು, ಇದೊಂದು ಅರಣ್ಯ. ಯಾವುದು ಅರಣ್ಯ? ಸಂಸಾರೇ ಕ್ಷಯಸಾಗರೇ ಪ್ರಕೃತಿತೋ ಅಗಾಧೇ ದಾದುಸ್ತರೇ ಸರ್ವಾವತ್ಯ ಜಲಗ್ರಹೇ ಅನುಪಮೈ ಕಾಮಾದಿ ಭಂಗಾಕುಲೇ. ಈ ಅಪ್ಪಣ್ಣಾಚಾರ್ಯರ ಮಾತನ್ನ ಇದಕ್ಕೆ ಅನ್ವಯಿಸಿಕೊಳ್ಳುವ. ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾಗಿರತಕ್ಕಂತಹ ರಾಮಚಂದ್ರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸಂಸಾರೇ ಅಕ್ಷಯ ಸಾಗರೇ, ಏನಿದು ಜಗತ್ತು ಹೇಗಿದೆ ಅಂತ ಕೇಳಿದ್ರೆ ಅಕ್ಷಯ, ಕ್ಷಯ ಇಲ್ಲ ಇದಕ್ಕೆ, ಒಂದಲ್ಲ ಒಂದು, ಇದಲ್ಲ ಈ ಜಗತ್ತು, ಇನ್ನೊಂದು ಜಗತ್ತು. ಆ ಜಗತ್ತು ಪ್ರವಾಹತಃ ನಿತ್ಯ, ಅನಾದಿಯಾಗಿರ್ತಕ್ಕಂತಹದ್ದು. ಅನೇಕ ಜಗತ್ತುಗಳು ಆಗಿ ಹೋಗಿದೆ, ಇನ್ನು ಮುಂದೆ ಅನೇಕ ಜಗತ್ತುಗಳು ಬರಲಿಕ್ಕಿದೆ. ಅಂತಹ ಅನೇಕ ಜಗತ್ತುಗಳು ಆಗಿ ಹೋಗುವಂತಹದ್ದು. ಅಂತಹ ಜಗತ್ತಿನಲ್ಲಿ ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೇ ತದಾದುಸ್ತರೇ. ಅಗಾಧೇ ಇದು ಸಮುದ್ರ. ಈ ಸಮುದ್ರ ಹೇಗಿದೆ ಅಂತ ಕೇಳಿದ್ರೆ ಅಗಾಧವಾಗಿದೆ, ಇದರ ಕೊನೆ ಗೊತ್ತಾಗ್ತಾ ಇಲ್ಲ, ಇದರ ಡೀಪ್ ಗೊತ್ತಾಗ್ತಾ ಇಲ್ಲ, ಎಷ್ಟು ಆಳ ಇದೆ ಅಂತ ಗೊತ್ತಾಗ್ತಾ ಇಲ್ಲ, ಈಜ್ಬೋದಾ ಅಂತ ಗೊತ್ತಿಲ್ಲ. ನೀರಿನಲ್ಲಿ ಈಜಬೇಕಾ ಅಂತ ಕೇಳಿದ್ರೆ ಸಮುದ್ರದಲ್ಲಿ ತೆರೆಗಳಿದೆ, ಬೇಕಾದಷ್ಟು ತೆರೆಗಳು, ಕಾಮಾದಿ ಭಂಗಾಕುಲೇ, ಬೇಕಾದಷ್ಟು ಮೇಲಿಂದ ಮೇಲೆ ಬಾಧಿಸ್ತಕ್ಕಂತಹ ಕಾಮಾದಿ ಭಂಗಾಕುಲೇ. ಈ ಕಾಮಾದಿಗಳು, ಅರಿಷಡ್ವರ್ಗಗಳು
ನನ್ನನ್ನು ಬಾಧಿಸ್ತಾ ಇದೆ. ಕಾಮಾದಿಭಂಗ ಕುಲೆ. ಅದಾದ್ಮೇಲೆ ಅದು ಸಾಕಾಗೋದಿಲ್ಲ ಅಂತ ಹೇಳಿಕೊಂಡು ನಾನಾ ವಿಭ್ರಮ ದುರ್ಭ್ರಮ ಅಮಿತ ಭಯ ಸ್ತೋಮಾದಿಪೇನೋತ್ಕಟಿ, ಅದಷ್ಟು ಸಾಕಾಗುವುದಿಲ್ಲ ಅಂತ ಹೇಳಿಕೊಂಡು ಅಮಿತವಾಗಿರತಕ್ಕಂತಹ ಭ್ರಮೆಗಳು ಬೇಕಾದಷ್ಟು, ಆ ಭ್ರಮೆ ಈ ಭ್ರಮೆ, ಜಗತ್ತು ಭ್ರಮೆ, ನಾನು ಜಗತ್ತು ಅಂತ ಭ್ರಮೆ, ನಾನು ದೇವರು ಅಂತ ಭ್ರಮೆ, ಹೀಗೆ ಅಮಿತವಾಗಿರತಕ್ಕಂತಹ ವಿಭ್ರಮೆಗಳು. ನಾನೇ ದೇವರಾಗಿರ್ಬೋದು, ಅಥವಾ ನಾನು ದೇವರು ಒಂದೇ ಆಗಿರ್ಬೋದು, ಅಥವಾ ನಾನು ಜಗತ್ತು ಒಂದೇ, ನನ್ನನ್ನು ಬಿಟ್ಟು ಜಗತ್ತಿಲ್ಲ, ಹೀಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಭ್ರಮೆಗಳು, ನಾನಾ ವಿಭ್ರಮ ದುರ್ಭ್ರಮೆ ಅಮಿತ ಭಯಸ್ತೋಮ, ಇನ್ನು ಭಯಗಳು ಬೇಕಾದಷ್ಟು. ಯದಂತೆ ಹೆಚ್ಚ ದೂರಕ್ಕೆ ಭಯಂ ವಿನದಿ ಮಾಮಿಹ, ಭಯ ಒಳಗಿನ ಭಯ, ಆಂತರಿಕ ಭಯ, ಹೊರಗಿನ ಭಯ. ಹೊರಗಿನಿಂದ ಶತ್ರುಗಳ ಕಾಟ, ಆ ಶತ್ರುಗಳು ಯಾವಾಗ ಎಲ್ಲಿ ಏನು ಮಾಡ್ತಾರೆ ಎಂದು ಗೊತ್ತಿಲ್ಲ, ಆ ರೀತಿಯಾಗಿರತಕ್ಕಂತಹ ಭಯ. ಇನ್ನು ಒಳಗಿರತಕ್ಕಂತಹ ಭಯ ಅದೊಂದು ರೀತಿಯಾಗಿರತಕ್ಕಂತಹದ್ದು. ಹೀಗೆ ಆ ನಾನಾ ವಿಭ್ರಮ ಅಮಿತ ಭಯ ಸ್ತೋಮಾದಿಪೇನೋತ್ಕಟೆ ದುಃಖೋತ್ಕೃಷ್ಟ ವಿಶೇಷವಂತರು ಅಮಗ್ನ ರೂಪಂ ಸದಾ. ಗುರುಗಳೇ, ನಾನು ಒದ್ದಾಡಿ ಮುಳುಗ್ತಾ ಇದ್ದೇನೆ, ನನ್ನನ್ನು ಕೈ ಹಿಡಿದು ನನ್ನನ್ನು ದಾಟಿಸು ಅಂತ ಹೇಳಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಈ ಸಂಸಾರ ಏನಾಗಿದೆ ಅಂತ ಕೇಳಿದ್ರೆ, ಇದನ್ನು ಒದ್ದಾಡಿ ಮುಳುಗಿ ತಾನು ಸುಖ ಅಂತ ಹೇಳಿಕೊಂಡು ಮುಳುಗ್ತಾ ಇದ್ದಾನೆ. ಅಂತಹ ಕಾಡ್ಗಿಚ್ಚು, ಮೇಲಿಂದ ಮೇಲೆ ಬೆಂಕಿ ಬಿಡ್ತಾ ಉಂಟು. ಬೆಂಕಿ ಹೊರಗಿನ ಕಾಡ್ಗಿಚ್ಚಿಗಾದರೂ ಕೂಡ ಯಾವುದೋ ಒಂದು ಬಿದಿರಿನ ಮರವೋ ವೇಣುಗಳ ಕಾಷ್ಟಗಳ ತಿಕ್ಕಾಟದಿಂದಾಗಿ ಅಲ್ಲೇ ಬೆಂಕಿ ಬಿದ್ದು ಕಾಡ್ಗಿಚ್ಚು ಆಗ್ತದೆ. ಅಥವಾ ಅಲ್ಲಿ ಕೃಷ್ಣಾವತಾರದಲ್ಲಿಟ್ಟುಕೊಂಡ್ರೆ ಆ ಕಾಡ್ಗಿಚ್ಚಿಗೆ ಭಗವಂತ ತಾನು ಅದನ್ನು ಬಾಯಲ್ಲಿ ಉಂಡು ಆ ಕಾಡ್ಗಿಚ್ಚನ್ನು ಉಪಶಮನಗೊಳಿಸಿದ. ಆದರೆ ಜಗತ್ತಿನಲ್ಲಿ ನಾವು ಒದ್ದಾಡ್ತಾ ಇರತಕ್ಕಂತಹ ಕಾಡ್ಗಿಚ್ಚು, ಇದಕ್ಕೆ ಮದ್ದು ಯಾವುದು, ಇದಕ್ಕೆ ಉಪಶಮನ ಯಾವುದು, ಇದಕ್ಕಿರತಕ್ಕಂತಹ ವೈದ್ಯ ಯಾರು ಅಂತ ಕೇಳಿದ್ರೆ ಭಗವಂತ. ಅಂತಹ ಆ ಭಗವಂತನನ್ನ ಕಾಡ್ಗಿಚ್ಚನುಂಡ ಅರಣ್ಯದಳು, ಅಂತಹ ಅರಣ್ಯದಲ್ಲಿ ಒದ್ದಾಡಿ ಮುಳುಗ್ತಾ ಇದ್ದಾನೆ. ಅಂತಹ ಅರಣ್ಯದಲ್ಲಿ ಗೋಪನನ್ನು ಕಾಯ್ದ, ನಮ್ಮಂತಹ ಕಾಮರನನ್ನ ಕಾಯ್ದು ಉದ್ಧಾರವನ್ನು ಮಾಡಿರತಕ್ಕಂಥವನು ಮಾಡಲಿ ಅಂತ ಹೇಳಿಕೊಂಡು ಅವನಲ್ಲಿ ಹೇಳ್ತಾರೆ. ಅಂತಹ ಉಪಾಸನೆಯನ್ನು ಮಾಡಬೇಕು. ಈ ಉಪಾಸನೆಯಿಂದಾಗಿ ಭಗವಂತನನ್ನು ಉಪಾಸನೆ ಮಾಡುವ ಮೂಲಕವಾಗಿ ನಮ್ಮ ಅನೇಕ ರೀತಿಯಾಗಿರತಕ್ಕಂತಹ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡುವುದಕ್ಕೆ ಯಾರು ನಮಗೆ ಡಾಕ್ಟ್ರು ಬೇಕು. ಡಾಕ್ಟ್ರು ಯಾರು ಅಂತ ಕೇಳಿದ್ರೆ, ಯಾವುದೋ ಹಾಸ್ಪಿಟಲ್ಲೋ ಅಥವಾ ಇನ್ನಿತರ ಯಾವುದೋ ಮೆಡಿಕಲ್ ನಮಗೆ ಮದ್ದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಮೆಡಿಕಲ್ಲಿಗೆ ಹೋಗಿ ಯಾವುದೋ ಡಾಕ್ಟ್ರ್ ಹತ್ರ ಹೋಗಿ ನಾವು ಏನೋ ರೋಗ ಉಪಶಮನ ಆಗಬೇಕು ಅಂತ ಹೇಳಿದ್ರೆ ಅವರು ಒಂದು ಕ್ಷಣಕ್ಕೆ ಕೊಡ್ಬೋದು, ಯಾವುದೋ ಒಂದು ಮದ್ದನ್ನು ಕೊಟ್ಟು ಇದರಿಂದ ನಿನಗೆ ಉಪಶಮನವಾಗ್ತದೆ ಅಂತ. ಆದರೆ ಅದರಿಂದ ಮತ್ತಷ್ಟು ಬೇರೆ ರೀತಿಯಾಗಿರತಕ್ಕಂತಹ ಉಪದ್ರಗಳು ಇರುವಂತಹ ಸಂದರ್ಭ ಇದೆ. ಅದಕ್ಕೋಸ್ಕರ ಭಗವಂತ ಭಿಷಕ್ ಧರಿಸಿಕೊಂಡು, ಭೇಷಜಂ ಭಿಷಕ್, ಯಾರು ಭಿಷಕ್? ಭಗವಂತನೇ ಔಷಧಿ, ಭಗವಂತನೇ ವೈದ್ಯ. ವೈದ್ಯೋ ನಾರಾಯಣೋ ಹರಿ, ಯಾರು ವೈದ್ಯ? ಭಗವಂತನೇ. ಅಂತಹ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡುವ ಮೂಲಕವಾಗಿ ನಮ್ಮೆಲ್ಲ ಆ ದೇಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತಾ ಇತ್ಯಾದಿ ಎಲ್ಲವನ್ನೂ ಕೂಡ ಉಪಶಮನ ಮಾಡಿ ನಮ್ಮನ್ನೂ ಕೂಡ ಎತ್ತರ ಆಗುವಂತೆ, ನಮ್ಮಲ್ಲೂ ಕೂಡ ಎತ್ತೆತ್ತ ಅವನಲ್ಲಿ ಹೇಗೆ ಬರ್ತದೆಯೋ ಆ ರೀತಿಯಾಗಿರತಕ್ಕಂತಹ ಉಪಾಸನೆ ನಾವು ಮಾಡಿದ್ರಿಂದಾಗಿ ನಮಗೂ ಕೂಡ ಉದಷ್ಟು ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಜಗನ್ನದಾಸರು ಹೇಳ್ತಾರೆ. ಹೀಗೆ ಆ ಜಗನ್ನದಾಸರು ಪ್ರತೀಕಗಳಲ್ಲಿ ಪ್ರತೀಕೇ ಸಹಿಸಹ, ಪ್ರತೀಕವೇ ದೇವರಲ್ಲ, ಪ್ರತೀಕದಲ್ಲಿ ದೇವರು. ಸಪ್ತಮಿ ವಿಭಕ್ತಿ ವ್ಯಾಕರಣವನ್ನು ನಾವು ಅಧ್ಯಯನ ಮಾಡುವಾಗ ಸಪ್ತಮ್ಯಧಿಕರಣೇ ಚ, ಸಪ್ತಮಿ ವಿಭಕ್ತಿಯನ್ನು ಎಲ್ಲಿ ನಾವು ಉಪಯೋಗಿಸ್ತೇವೆ ಅಂತ ಕೇಳಿದ್ರೆ ಸಪ್ತಮ್ಯಧಿಕರಣೆ, ಅಧಿಕರಣಾರ್ಥದಲ್ಲಿ. ಎಲ್ಲಿ ಅಧಿಕರಣ
ಏನು ಪ್ರತೀಕದಲ್ಲಿ ದೇವರು, ಪ್ರತೀಕವೇ ದೇವರಲ್ಲ, ಪ್ರತೀಕದಲ್ಲಿ ಸಪ್ತಮಿ ವಿಭಕ್ತಿ ಪ್ರತೀಕವನ್ನ ಅಧಿಷ್ಠಾನವನ್ನಾಗಿಟ್ಟುಕೊಂಡು ಪ್ರತೀಕದಲ್ಲಿ ಉಪಾಸನೆ ಮಾಡುವಂತ ಆಚಾರ್ಯ ಮಧ್ವರು ತಂತ್ರಸಾರದ ಮಾತನ್ನು ನಾವು ನೋಡುವುದು ಅಂತಾದರೆ ಹೇಗೆ ನಾವು ಯಾರ್ಯಾರಲ್ಲಿ ಎಲ್ಲೆಲ್ಲಿ ನಾವು ದೇವರನ್ನು ನೋಡಬೇಕು ಅಂತ ಕೇಳಿದ್ರೆ ಓಜಶ್ಚ ಭಗವಾ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೆ ಅಚಲೇ ಹೃದಯೇ ವಾಪಿ ಚಲೇ ವಾ ಕೇವಲ ಸ್ಥಳೇ. ಇದು ಆಚಾರ್ಯರ ತಂತ್ರಸಾರದ ಮಾತು. ಅಚಲೇ ಹೃದಯೇ ವಾಪಿ ಚಲೇ ವಾ ಕೇವಲ ಸ್ಥಳೇ. ಅಚಲವಾಗಿರತಕ್ಕಂತಹ ಪ್ರತಿಮೆಗಳಲ್ಲಿ, ಚಲಿಸದೇ ಇರತಕ್ಕಂತಹದರಲ್ಲಿ, ದೇವಸ್ಥಾನದಲ್ಲಿರತಕ್ಕಂತಹ ದೊಡ್ಡ ಅಧಿಷ್ಠಾನದಲ್ಲಿ ಪ್ರತಿಷ್ಠಾಪಿತವಾಗಿರತಕ್ಕಂತಹ ಅಚಲ ಪ್ರತೀಕಗಳಲ್ಲಿ, ಅದಷ್ಟೇ ಅಲ್ಲದೆ ಚಲ ಪ್ರತೀಕಗಳಲ್ಲಿ, ಗುರುಗಳಲ್ಲಿ, ಇನ್ನು ಹೀಗೆ ಚಲ ಪ್ರತೀಕಗಳಾಗಿರತಕ್ಕಂತಹ ಗುರು, ಇಂತಹ ದೊಡ್ಡ ದೊಡ್ಡ ಅಧಿಷ್ಠಾನಗಳಲ್ಲಿ, ಜ್ಞಾನಿಗಳಲ್ಲಿ ಉಪಾಸನೆ ಮಾಡು. ಅಚಲೇ ಹೃದಯ, ಇನ್ನು ಹೃದಯದಲ್ಲಿ ದೇವರನ್ನು ಉಪಾಸನೆ ಮಾಡು. ಚಲೇವಾ ಕೇವಲ ಸ್ಥಳೇ, ಕೇವಲ ಸ್ಥಳದಲ್ಲಿ, ಯಾವುದು ಮಂತ್ರಮಂಡಲವನ್ನು ಬರೆಯುವ ಮೂಲಕವಾಗಿ ನಾವು ಬೇರೆ ಬೇರೆ ಚಕ್ರಾಬ್ಜ, ಭದ್ರಕ ಈ ರೀತಿಯಾಗಿರ್ತಕ್ಕಂತಹ ಬೇರೆ ಬೇರೆ ಮಂಡಲಾದಿಗಳನ್ನು ಬರೆಯುವ ಮೂಲಕವಾಗಿ ಅಲ್ಲಿ ನಾವು ದೇವರನ್ನು ಉಪಾಸನೆ ಮಾಡಬೇಕು ಎಂಬುದಾಗಿ, ಹೀಗೆ ಆ ದೇವರ ಉಪಾಸನೆಯನ್ನು ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ಮಾರ್ಗವನ್ನು ನಮಗೆ ಜ್ಞಾನಿಗಳು, ಗುರುಗಳು ಕೊಟ್ಟಿದ್ದಾರೆ. ತದ್ರೀತ್ಯ ನಾವು ಉಪಾಸನೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಭಗವಂತನನ್ನು ಹೇಗೆ ನಾವು ಇನ್ನಷ್ಟು ಉಪಾಸನೆಯ ಮಾರ್ಗದ ವಿಚಾರವನ್ನು ಮುಂದಿನ 11ನೆಯ ಸಂಧಿ ಆಗಿರತಕ್ಕಂತಹ ಧ್ಯಾನ ಪ್ರಕ್ರಿಯಾ ಸಂಧಿಯಿಂದ ಆ ಜಗನ್ನಾಥದಾಸರು ಮಾಡ್ತಾರೆ. ಅಂತಹ ಆ ಭಗವಂತನನ್ನು ಅಲ್ಲೇ ಉಪಾಸನೆ ಮಾಡಬೇಕು. ಹೇಗೆ ಅಂತ ಕೇಳಿದರೆ, ಭಗವಂತನನ್ನು ಉಪಾಸನೆ 11 ಇಂದ್ರಿಯಗಳಲ್ಲಿ ಹೇಗೆ ಅಂತ ಕೇಳಿದರೆ, ಏಕಾದಶಿ ಇಂದ್ರಿಯಗಳಲ್ಲಿ ಯಾವುದು? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು, ಹೀಗೆ ಏಕಾದಶ ಇಂದ್ರಿಯಗಳಲ್ಲಿ ಭಗವದ್ ಉಪಾಸನೆಯನ್ನು ನಡೆಸಬೇಕು. ಯಾವುದು? ಪಾದುಕೆಯ ಕಂಠಕಸಿತ ಮೊದಲಾದ ಅನುವಿನ ಬಾಧಿಸವು ಏಕಾದಶ ಇಂದ್ರಿಯಗಳಲ್ಲಿ ಬಿಡದೆ ಶ್ರೀಕಪನ ಮೂರ್ತಿ ಸಾದರದಿ ನೆನೆವನು ಏನ ಅಪರಾಧಗಳು ಮಾಡಿದರೂ ಸರಿಯೇ ನಿರೋಧಗೈಸವು ಮೋಕ್ಷ ಮಾರ್ಗಕ್ಕೆ ನುರಿತ ರಾಶಿಗಳು. ಜಗನ್ನಾಥದಾಸರು ಹೇಳುವಂತಹ ಮಾತು ಹೇಗಿದೆ ಅಂತ ಕೇಳಿದ್ರೆ, ಭಗವಂತನನ್ನು ಉಪಾಸನೆ ಮಾಡಬೇಕು. ಏನು ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ, ಎಲ್ಲ ಅಪರೋಕ್ಷ ಜ್ಞಾನಿಗಳು ನಾವು ನಮ್ಮ ಪಾದಕ್ಕೆ ನಡೆಯುವಂಥ ಸಂದರ್ಭದಲ್ಲಿ ಅದಕ್ಕೆ ಕಲ್ಲು, ಮುಳ್ಳು ಇತ್ಯಾದಿಗಳು ಬಾಧಿಸಬಾರ್ದು ಎಂಬ ಚಿಂತನೆಯಲ್ಲಿ ನಾವು ಏನು ಮಾಡ್ತೇವೆ? ಪಾದುಕೆಯನ್ನು ಹಾಕಿಕೊಳ್ತೇವೆ. ಅದೇ ರೀತಿಯಾಗಿ ಈ ಹೇಳ್ತಾರೆ, ಪಾದುಕೆಯ ಕಂಟಕ ಸಿತ ಮೊದಲಾದ ಸಿಕತ ಮೊದಲಾದವನುವಿನ ಬಾಧಿಸವು. ನಾವು ಪಾದುಕೆಗಳನ್ನು ಹಾಕಿಕೊಂಡಾಗ ನಮಗೆ ಕಾಲಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಕಾಡಿನ ಮಾರ್ಗದಲ್ಲಿ ಹೋಗುವಾಗ ಕಲ್ಲು, ಮುಳ್ಳು ಇತ್ಯಾದಿಗಳು ನಮ್ಮನ್ನು ಬಾಧಿಸ್ತವೆ. ಅದಕ್ಕೋಸ್ಕರ ನಾವು ಪಾದರಕ್ಷೆಗಳನ್ನು ಹಾಕಿಕೊಳ್ತೇವೆ. ಆಗ ಏನಾಗ್ತದೆ? ಅದರಿಂದ ರಕ್ಷಣೆ ಸಿಗ್ತದೆ ನಮಗೆ. ಪಾದುಕೆಯನ್ನು ಹಾಕಿಕೊಂಡದ್ರಿಂದಾಗಿ ನಮಗೆ ರಕ್ಷಣೆ ಬಂತು. ಇಲ್ಲಿ ಹೇಳ್ತಾರೆ, ಮೊದಲಾದ ಅನುದಿನ ಬಾಧಿಸವು. ನಾವು ಏನು ಮಾಡಬೇಕು? ಭಗವಂತನನ್ನು ಉಪಾಸನೆ ಮಾಡಬೇಕು. ಎಲ್ಲಿ ಉಪಾಸನೆ ಮಾಡಬೇಕು? ಏಕಾದಶೇಂದ್ರಿಯಗಳಲ್ಲಿ, 11 ಇಂದ್ರಿಯಗಳಲ್ಲಿ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಎಲ್ಲದಕ್ಕೂ ಕೂಡ ನಿಯಾಮಕವಾಗಿರತಕ್ಕಂತಹ ಮನಸ್ಸು. ಈ 11 ಇಂದ್ರಿಯಗಳಲ್ಲಿಯೂ ಕೂಡ ಋಷಿಕೇಶ ಭಗವಂತನನ್ನ ಏನು ಹೇಳಬೇಕು? ಋಷಿಕಾಶ ಈಶ, ಋಷಿಕಾಣಾಂ ಈಶ. ಭಗವಂತ ಯಾರು, ಎಂಥವನು ಅಂತ ಕೇಳಿದರೆ, ಋಷಿಕಗಳಿಗೆ ಒಡೆಯ. ಎಲ್ಲ ಋಷಿ ಇಂದ್ರಿಯಗಳಲ್ಲಿ ತಾನಿದ್ದುಕೊಂಡು ಆ ಎಲ್ಲ ಇಂದ್ರಿಯಗಳಲ್ಲಿ ನಿಯಾಮಕನಾಗಿರುತ್ತಾನೆ. ಅಂತಹ ಭಗವಂತನನ್ನ ಋಷಿಕೇಶನ ಉಪಾಸನೆಯನ್ನು ಮಾಡಿದೆವು ಅಂತ ಹೇಳಿದರೆ, ಹೇಗೆ
ಕಾಷ್ಟಗಳಿಂದ ನಮಗೆ ಬಾಹ್ಯವಾಗಿರತಕ್ಕಂತಹ ಮಾಧ್ಯಮಗಳಿಂದ ಬರುವಂತಹ ಕಷ್ಟಗಳನ್ನು ಪರಿಹಾರವಾಗ್ತದೋ ಅದೇ ರೀತಿಯಾಗಿ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಯಾವ ರೀತಿಯಾಗಿ ಅಂತ ಕೇಳಿದರೆ ಭಗವಂತನ ಸ್ಮರಣೆ ಅತೀ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಹೇಗೇಗೋ ಭಗವಂತನನ್ನು ಚಿಂತನೆ ಮಾಡುವುದಲ್ಲ. ಭಗವಂತ ಸರಕ್ಷಕ, ಭಗವಂತನೇ ರಕ್ಷಕ. ಯಾರಾದರೂ ಕೂಡ ನನ್ನನ್ನು ರಕ್ಷಣೆ ಮಾಡ್ತಾರಾ ಅಂತ ಕೇಳಿದರೆ ಇಲ್ಲ, ಯಾರೂ ಕೂಡ. ಎಲ್ಲಿ ತನಕ ರಕ್ಷಣೆ ಮಾಡ್ಬೋದು? ಹೆಂಡತಿ ಎಲ್ಲಿ ತನಕ ಬರ್ತಾಳೆ? ಎಲ್ಲಿ ತನಕೂ ಇಲ್ಲ. ದೇಹ ಹೋಯಿತು ಅಂತ ಹೇಳಿದರೆ ಅವಳು ನಮ್ಮನ್ನು ಕಳಿಸಿಕೊಟ್ಟು ನಮ್ಮ ದೇಹ ಚಿತೆಗೆ ಸ್ಪರ್ಶವಾಯಿತು ಅಂತ ಹೇಳಿದರೆ ಮುಗಿಯಿತು. ಅಲ್ಲಿಂದ ಮತ್ತೆ ಅವರು ಹಿಂದಕ್ಕೆ ಬರ್ತಾರೆ. ಅದಕ್ಕೋಸ್ಕರ ನನ್ನ ಜೊತೆಗೆ ಬರುವುದು ಯಾವುದು ಅಂತ ಕೇಳಿದರೆ ಯಾವುದೂ ಇಲ್ಲ. ನನ್ನ ಜೊತೆಗೆ ಬರುವಂತಹದ್ದು ನಾನು ಮಾಡಿದ ಸುಕೃತ ದುಷ್ಕೃತಗಳು ಮಾತ್ರ. ನಾನು ಮಾಡುವಂತಹ ಸುಕೃತವೂ ನನ್ನ ಜೊತೆಗೆ ಬರ್ತದೆ, ನಾನು ಮಾಡುವಂತಹ ದುಷ್ಕೃತ್ಯಗಳು ನನ್ನ ಜೊತೆಗೆ ಬರುವಂತಹದ್ದು. ಆದ್ದರಿಂದ ಪರ್ಮನೆಂಟ್ ಯಾವುದೂ ಇಲ್ಲ. ಪರ್ಮನೆಂಟ್ ಆಗಿರತಕ್ಕಂತಹದ್ದು ನನ್ನದು ಮಾತ್ರ. ನನ್ನದು ಅಂತ ಏನಿದೆ ಒಳಗಿತ್ತುಕೊಂಡು ನಾನು ಮಾಡಿದ್ದು ಅದು ಮಾತ್ರ ನನ್ನ ಹಿಂಬಾಲಿಸಿಕೊಂಡು ಬರ್ತದೆ. ಅದಕ್ಕೋಸ್ಕರ ಏಕಾದಶ ಇಂದ್ರಿಯಗಳಲ್ಲಿ 11 ಇಂದ್ರಿಯಗಳಲ್ಲಿ ನೀನು ದೇವರನ್ನು ಉಪಾಸನೆ ಮಾಡು. 11 ಅದಕ್ಕೋಸ್ಕರವಾಗಿ ಏಕಾದಶಿ ಎಂಬುದು ಯಾಕೆ ಬಂತು ಅಂತ ಕೇಳಿದರೆ, ಏಕಾದಶ ಇಂದ್ರಿಯಗಳಲ್ಲಿ ಮಾಡುವಂತಹ ದೋಷ ಅದರ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ನಮಗೆ 11 ಏಕಾದಶಿ ಎಂಬುದು ಬಂದದ್ದು. ಏಕಾದಶಿ ದಿವಸ 11 ಇಂದ್ರಿಯಗಳಲ್ಲೂ ಕೂಡ ನಾವು ಏನು ಮಾಡಬೇಕು? ಅದಕ್ಕೆ ಕೆಲಸವನ್ನು ಕೊಡಬಾರದು. ಕಣ್ಣನ್ನು, ಕಿವಿಯನ್ನು, ಮೂಗನ್ನು, ನಾಲಿಗೆಯನ್ನು ಇದೆಲ್ಲವನ್ನು ಕೂಡ ಭಗವಂತನಿಗೆ ಕೊಡಬೇಕು. ಕೊಡುವುದು ಹೇಗೆ ಅಂತ ಕೇಳಿದರೆ ಅವನ ವಿಚಾರ, ಅವನಿಗೋಸ್ಕರವಾಗಿ. ಅದಕ್ಕೋಸ್ಕರವಾಗಿ ಏಕಾದಶ ಪ್ರತಿಪತ್ತನಿಂದ ಆರಂಭಿಸಿಕೊಂಡು ಏಕಾದಶಿಯ ತನಕ 11, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 11ನೇ ದಿವಸ ಯಾವುದು ಅಂತ ಕೇಳಿದರೆ ಅದು ಮನಸ್ಸು. ಈ 11ನೇ ಇಂದ್ರಿಯ ಅದು ಮನಸ್ಸು, ಅದು ದೇವರಿಗೆ ಲಿಂಕ್ ಆಗಬೇಕು. ಈ 5 ಇಂದ್ರಿಯಗಳು ಅದು ಲಿಂಕ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾವು ಕರ್ಮ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಬಾಯಿ ಅಥವಾ ಚರ್ಮಪಾಣಿ ಇದೇನೂ ಕೂಡ ಇದು ದೇವರಿಗೆ ಲಿಂಕ್ ಆಗುವುದಿಲ್ಲ, ಸಿಂಕು ಆಗುವುದಿಲ್ಲ. ಅದಕ್ಕೆ ಲಿಂಕ್ ಆಗಬೇಕು, ಸಿಂಕ್ ಆಗಬೇಕು ಅಂತ ಹೇಳಿದರೆ ಅದಕ್ಕಿರತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಅದು ಕೇವಲ ಭಗವಂತನನ್ನ ಇರತಕ್ಕಂತಹ ಮನಸ್ಸು. ಈ 11ನೇ ಇಂದ್ರಿಯ ಉಂಟಲ್ವ, ಇದು ಮನಸ್ಸು ಭಗವಂತನ ಜೊತೆ ಸೇರಿತು ಅಂತಾದರೆ ಸೇರುವುದಿಲ್ಲ. ಯಾಕೆ ಅಂತ ಕೇಳಿದರೆ ಆವತ್ತೂ ಕೂಡ ನಮಗೆ ಡಿಸ್ಟ್ರಾಕ್ಷನ್, ಬೇಕಾದಷ್ಟು ಡಿಸ್ಟ್ರಾಕ್ಷನ್ ಇರ್ತದೆ. ಈ ಮನಸ್ಸು ಒಮ್ಮೆ ಮಾಡು ಅಂತ ಹೇಳ್ತದೆ, ಒಮ್ಮೆ ಬೇಡ ಅಂತ ಹೇಳ್ತದೆ, ಒಮ್ಮೆ ಇರಲಿ ಪರವಾಗಿಲ್ಲ, ಹೀಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಡಿಸ್ಟ್ರಾಕ್ಷನ್. ಅದಕ್ಕೋಸ್ಕರ ಹೇಳ್ತಾರೆ ಏಕಾದಶಿ ಇಂದ್ರಿಯಗಳಲ್ಲಿ ಬಿಡದೆ ಇಲ್ಲ, ಇದು ಬರೋದಿಲ್ಲ. ಇಲ್ಲ ನನಗೆ ಇವತ್ತೊಂದು ದಿವಸ ಬಂತು, ಇವತ್ತು ಬಂತು ಅಂತ ಹೇಳಿಕೊಂಡು ನಾಳೆ ಬರಬೇಕು ಅಂತಿಲ್ಲ. ಇವತ್ತು ಬಂದದ್ದು ಪರ್ಮನೆಂಟ್ ಆಗಿರಬೇಕು. ಅದಕ್ಕೋಸ್ಕರ ಬಿಡದೆ ಋಷಿಕಪನ ಮೂರ್ತಿ, ನೀನು ಯಾವ ಮೂರ್ತಿಯನ್ನು ನೋಡ್ತೀಯೋ ಆ ಮೂರ್ತಿಯನ್ನು ಬಿಡದೆ ಧ್ಯಾನಿಸು ಅಂತ ಹೇಳ್ತಾರೆ. ಸಾಧನದಿ ಹೇಗೆ? ಇಲ್ಲ ರೀ, ಭಗವಂತ ಇರ್ತಾನೆ, ಇಲ್ಲ ಆದರ ಬೇಕು. ಹೇಗಿರಬೇಕು? ಭಗವಂತನಲ್ಲಿ ಆದರ, ಪರಮ ಆದರ, ಅವನೇ ಬೇರೆ ಯಾರೂ ಇಲ್ಲ ಎಂಬಂತಹ ಆದರದಲ್ಲಿರಬೇಕು. ಸಾದರದಿ ನೆನೆಯವನು ವಿನ ಏನಪರಾಧಗಳನ್ನು ಭಗವಂತ ಏನು ಮಾಡಿದರೂ ಕೂಡ ಬಿಡ್ತಾನೆ. ಹಾಗಿದ್ರೆ ಪರವಾಗಿಲ್ಲ, ನಾನು ದೇವರನ್ನು ನಿತ್ಯ ಜಪ ಮಾಡ್ತೇನೆ, ನಾನು ಪೂಜೆ ಮಾಡ್ತೇನೆ, ನಾನು ಏನು ಬೇಕಾದರೂ ಮಾಡ್ಬೋದು. ಇಲ್ಲ, ಇದು ಅವನಿಗೆ ಹೇಳಿದ್ದಲ್ಲ, ನಮ್ಮಂಥವರಿಗೆ ಹೇಳಿದ್ದಲ್ಲ. ಇದು ಸಾತ್ವಿಕರಾಗಿರ್ತಕ್ಕಂತಹ ಜ್ಞಾನಿಗಳಿಗೆ ಆಗಬಹುದು. ನಮ್ಮಂಥವರಿಗೆ ಇನ್ನೂ ಕೂಡ ನಾವು ಹಂತಕ್ಕೂ ಬರಲಿಲ್ಲ, ಯಾವ ರೀತಿಯ ಒಂದು ಮೆಟ್ಟನ್ನು ಕೂಡ ಹತ್ತಿಕೊಂಡಿಲ್ಲ. ಅಂಥವರಿಗೆ ಯಾರಿಗೆ ಈ ರಾಮಾಯಣದಲ್ಲಿ ಕಥೆ ಬರುವಂತಹದ್ದು, ಶೂಲದಲ್ಲಿ ಒಬ್ಬ ಋಷಿಯನ್ನು ಏರಿಸ್ತಾರೆ. ಅದಕ್ಕೆ ಕೊಟ್ಟಂತಹ ಒಂದು ದೃಷ್ಟಾಂತ ಏನು, ಅಪರಾಧ ಏನು ಅಂತ ಹೇಳಿದರೆ, ಅವನು ಚಿಕ್ಕದಿರುವಾಗ ಒಂದು ಕೀಟದ ಪೃಷ್ಠಭಾಗಕ್ಕೆ ತಾನು ಸೂಜಿಯನ್ನು ಚುಚ್ಚಿರ್ತಾನೆ. ಆ ಅಪರಾಧಕ್ಕೋಸ್ಕರವಾಗಿ ಅವನನ್ನು ಶೂಲಕ್ಕೇರಿಸ್ತಾರೆ ಅಂತ. ಇಷ್ಟು ಸಣ್ಣ
ಆ ದೋಷಕ್ಕೆ ಅಷ್ಟು ದೊಡ್ಡ ದೋಷವು ಅಂತ ಹೇಳಿಕೊಂಡು ಅವರು ಪ್ರಶ್ನೆಯನ್ನು ಮಾಡ್ತಾರೆ ಯಮನ ಹತ್ರ. ನಾವು ಮಾಡುವಂತಹದ್ದು ಪ್ರಶ್ನೆ ಮಾಡಲಿಕ್ಕೆ ನಮಗೆ ರೈಟ್ಸೇ ಇಲ್ಲ. ಯಾಕೆಂತ ಹೇಳಿದ್ರೆ ಅಪರಾಧಗಳು ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮಯ ತಾನೇ ಸರ್ವಾಣಿ. ನಮ್ಮ ಹತ್ರ ಪ್ರಾರ್ಥನೆ ಮಾಡೋದು ಇದೊಂದೇ. ನಾವು ನಿತ್ಯದಲ್ಲೂ ಕೂಡ ಜಪವನ್ನು ಮಾಡೋದು, ಪೂಜೆಯನ್ನು ಮಾಡೋದು, ಕೊನೆಯಲ್ಲಿ ಅಪರಾಧ ಸಹಸ್ರವನ್ನು ಹೇಳುವುದು. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅರ್ನಿಶಮಯ ತಾನೇ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಯಂಚಾಪರಾಧ ಅಜ್ಞಾನ ಪುರುಷೋತ್ತಮ ಅಜ್ಜಸ್ತಮನೇ ದೇಶಾದ ಸರ್ವನ್ ಚತುಮರಹಸಿ. ಇದನ್ನು ಮಾತ್ರ ನಾವು ಇದನ್ನೂ ಕೂಡ ಹೇಳಲಿಕ್ಕೆ ನಮಗೆ ಪುರುಸೋತಿಲ್ಲ. ಅದನ್ನೂ ಕೂಡ ಅರ್ಜೆಂಟಲ್ಲಿ ಹೇಳಿ ಮುಗಿಸಿ ಬಿಡ್ತೇವೆ. ಅದಕ್ಕೋಸ್ಕರ ಅದನ್ನು ಹೇಳುವಾಗ ಸಾದರದಿ ಅಚ್ಯುತಾನಂದ ಗೋವಿಂದ ಅಂತ ಹೇಳಿಕೊಂಡು ಹೇಳುವಾಗಲೂ ಕೂಡ ಅದನ್ನೂ ಕೂಡ ಅರ್ಜೆಂಟಲ್ಲಿ ಹೇಳಿ ಮುಗಿಸ್ತೇವೆ. ಅದಕ್ಕೋಸ್ಕರವಾಗಿ ಸಾದರದಿ ನೆನೆವನು ಏಳಪರಾಧಗಳ ಮಾಡುವುದು ಸರಿಯೇ ನಿರೋಧಗೈಸವು. ಜ್ಞಾನಿಗಾಗುವಾಗ ಆ ಜ್ಞಾನ ಅದು ಅಪರಾಧ ಅಂತ ಅನಿಸಿಕೊಳ್ಳೋದಿಲ್ಲ. ಅದರಿಂದಾಗಿ ಅವನಿಗೆ ದೋಷಕ್ಕೆ ಮೋಕ್ಷ ಮಾರ್ಗಕ್ಕೆ ಅದು ಕಂಟಕ ಆಗೋದಿಲ್ಲ. ಮೋಕ್ಷಕ್ಕೆ ಯಾವ ಕಾಲಕ್ಕೂ ಕೂಡ ಅದು ತೊಂದರೆ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಮತ್ತೆ ಅವನಿಗೇನಾಗ್ತದೆ ಅಂತ ಕೇಳಿದರೆ ದುರಿತ ರಾಶಿಗಳು ಬೆಂದು ಹೋಗುವು. ಅವನದ್ದು ಎಲ್ಲ ದುರಿತ ಕಾರಣಗಳು ಏನೆಲ್ಲ ಉಂಟೋ ಅದೆಲ್ಲವೂ ಕೂಡ ಹೇಗೆ ಅಂತ ಕೇಳಿದರೆ ಬೆಂಕಿಯ ಕಿಡಿ ಹತ್ತಿಗೆ ಬಿತ್ತು ಅಂತಾದರೆ ಹತ್ತಿ ಪೂರ್ಣವಾಗಿ ಅದು ನಾಶವಾಗಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ಆ ರೀತಿಯಾಗಿ ಭಗವಂತನನ್ನು ಉಪಾಸನೆ ಮಾಡು. ಆ ರೀತಿಯಾಗಿ ಉಪಾಸನೆಗೆ ನಿನಗೆ ಮಹತ್ತರವಾಗಿರತಕ್ಕಂತಹ ಫಲ ಸಿಗ್ತದೆ ಎಂಬಂತಹ ಒಂದು ಸಂದೇಶವನ್ನು ಜಗನ್ನಾಥದಾಸರು ನಮಗೆ ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ವಿಚಾರವನ್ನು ಮುಂದೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿರಹಿತಃ ಏತಾಂ ದೇವಾಲಂ ವಿಷ್ಣುರ್ಮೇ ಪರಮಸ್ವರ್ತ ಶ್ರೀಕೃಷ್ಣಾರ್ಪಿತಮಸ್ತು.